ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಒಂದು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೋದ ವೀಡಿಯೋನಲ್ಲೆಲ್ಲ ಸ್ಲೀವ್ಸ್ ವರ್ಕ್ ಡಿಸೈನೆಲ್ಲ ಹಾಕಿದ್ದೀನಲ್ಲ, ಅದೇ ಬ್ಲೌಸ್ನ ನಾನು ಇವಾಗ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಲೈನಿಂಗ್ ಬ್ಲೌಸು, ವರ್ಕ್ ಬ್ಲೌಸ್ ಆದರೂ ಅಷ್ಟೇ, ಲೈನಿಂಗ್ ಬ್ಲೌಸ್ ಆದರೂ ಅಷ್ಟೇ, ನಾನು ಇದೇ ಥರ ಫಸ್ಟ್ ಪ್ರಿಪೇರ್ನ ಮಾಡಿಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡೋದು. ನನಗೆ ಇದು ಈಸಿ ಮೆಥಡ್ ಅನಿಸುತ್ತೆ. ಹಾಗಾಗಿ ನೀವು ಇದನ್ನು ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ನೋಡಿ, ನಾನಿವಾಗ ಕರೆಕ್ಟಾಗಿ ಫಸ್ಟು ಕ್ರಾಸ್ ಪಟ್ಟಿನ ನಾನು ರೆಡಿ ಮಾಡ್ಕೊತೀನಿ. ಆಮೇಲೆ ಇದು ಹೋಕ್ಸ್ ಪಟ್ಟಿ, ಕಾಜಾ ಪಟ್ಟಿನ ರೆಡಿ ಮಾಡಿ ಇಟ್ಕೊತೀನಿ. ಎಮ್ಮಿಂಗು ಪೈಪಿಂಗ್ ಏನಾರ ಮಾಡೋಂಗಿದ್ರೆ ಎಮ್ಮಿಂಗು ಪೈಪಿಂಗು ಬಟ್ಟೆನ ರೆಡಿ ಮಾಡಿ ಇಟ್ಕೊತೀನಿ. ಓಕೆ, ನನಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಇವೆಲ್ಲ ನೀವು ಮಾಡಿ ಇಟ್ಕೊಳ್ಳೋದ್ರಿಂದ. ಆಮೇಲೆ ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊತೀನಿ. ಹೀಗೆ ನಮಗೆ ಒಂಥರ ಈ ಥರ ಈಸಿ ಮೆಥಡ್ ಅನಿಸುತ್ತೆ ನನಗೆ ಇದು. ನಾನು ಫಸ್ಟು ಮಾಡಿದಾಗಿಂದ ಹಿಂಗೆ ಇತ್ತಲ್ವ, ಹಂಗಾಗಿ ಇವಾಗ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾನು ಸ್ಲೀವ್ಸ್ನ ರೆಡಿ ಮಾಡ್ಕೊತೀನಿ. ನೋಡಿ, ಈ ಥರ ಇದು ಬಟ್ಟೆ ಶಾರ್ಟೇಜ್ ಇದೆ ಅಲ್ವಾ ಬಟ್ಟೆಗೆ, ಇದಕ್ಕೆ. ಹಾಗಾಗಿ ನಾನು ಕರೆಕ್ಟಾಗಿ ಇಲ್ಲಿಗೆ ಕರೆಕ್ಟಾಗಿ ಈ ಥರ ಬಟ್ಟೆನ ಜಾಯಿನ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಇದು ನಾನು ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನನಗೆ ಸ್ಲೀವ್ಸ್ದು ಮಾರ್ಜಿನ್ ಅಲ್ಲಿಗೆ ಬರುತ್ತೆ, ಹಂಗಾಗಿ ನಾನು ಅಲ್ಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿ ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಕೂಡ ಜಾಯಿನ್ನ ಮಾಡ್ಕೋಬೇಕಾಗಿರುತ್ತೆ. ಇವಾಗ ನೋಡಿ, ಎರಡೂ ಕಡೆ ನಾನು ಸ್ಲೀವ್ಸ್ನ ಇದೇ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಬೇಗ ಸ್ಟಿಚ್ನ ಮಾಡ್ಕೋಬೋದು. ಓಕೆನಾ? ಇವಾಗ ನೋಡಿ, ಇದನ್ನು ಕೂಡ ಅಷ್ಟೇ. ಇದನ್ನು ಕರೆಕ್ಟಾಗಿ ನೀವು ಇದೇನು ಸೆಂಟರಿಗೆ ಮಾಡ್ಕೋತಾ ಇದ್ದಾಳೆ ಅನ್ಕೊತಾ ಇದ್ದೀರಾ, ಬಟ್ ನೀವು ನೋಡಿ ಹಂಗೆ ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ ನಾನು ಅದು ಸೆಂಟರ್ಗೆ ಇದೆಯಾ ಇಲ್ವಾ, ಕರೆಕ್ಟಾಗಿದೆಯಾ ಅಂತ. ಇವಾಗ ನೋಡಿ, ಸ್ಲೀವ್ಸ್ದು ಕೂಡ ನಾನು ಎಕ್ಸ್ಟ್ರಾ ಬಟ್ಟೆನ ಜಾಯಿನ್ನ ಮಾಡ್ಕೊಂಡಿದ್ದೀನಿ. ಇದು 44 ಸೈಜ್. ಇಲ್ಲಿ ನೋಡಿದ್ದು ನಾನು ಬಾಡಿ ಫಿಟ್ಟಿಂಗ್ನ ತೊಗೊಂಡು ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆನ ಬಿಟ್ಕೊಂಡಿದ್ದೀನಿ. ಈಗ ಇದೆರಡನ್ನು ಜಾಯಿನ್ನ ಮಾಡ್ಕೊತಾ ಇದ್ದೀನಿ. ಜಾಯಿನ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಬಿಟ್ಕೊಂಡು. ಸ್ಲೀವ್ಸ್ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೆ. ಫ್ರಂಟ್ ಶೇಪ್ ಎಲ್ಲ ತೆಗೆದಿರಲಿಲ್ಲ. ಇವಾಗ ನೋಡಿ, ಫ್ರಂಟ್ ಶೇಪು ಕೂಡ ತಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕತ್ರಿ ಯಾಕೋ ಮೊಂಡಾಗ್ಬಿಟ್ಟಿತ್ತು ಫ್ರೆಂಡ್ಸ್, ಆಮೇಲೆ ಶಾರ್ಪ್ ಮಾಡಿಸ್ದೆ, ಇವಾಗ ಚೆನ್ನಾಗಿದೆ. ಇವಾಗ ಈ ಥರ ನೀವು ಸಿಂಪಲ್ಲಾಗಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ ವಿತಿನ್ ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸಲ್ಲೆಲ್ಲ ನೀವು ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲೇ ನೀವು ಒಂದು ಬ್ಲೌಸ್ನ ಸ್ಟಿಚಿಂಗ ಮಾಡ್ಬೋದು ಫ್ರೆಂಡ್ಸ್. ನಾನು ಇದೇ ಥರ ಅಂದರೆ ನೀವು ಸ್ವಲ್ಪ ಕಟ್ಟಿಂಗ್ ಎಲ್ಲ ಸಂಜೆನೇ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಕಟ್ಟಿಂಗ್ ಸೇವ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಬೇಗ ಸ್ಟಿಚಿಂಗ್ನ ಮಾಡ್ಬೋದು. ಇವಾಗ ನೋಡಿ, ಕರೆಕ್ಟಾಗಿ ನಾನು ಮಾರ್ಜಿನ ಬಿಟ್ಕೊಂಡಿದ್ದೀನಲ್ಲ, ಆ ಮಾರ್ಜಿನ್ ಒಳಗೆ ಸೇರಿಸಿ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ ಎರಡೂ ಸೈಡು ಕೂಡ. ಇವಾಗ ಮತ್ತೆ ಲೈನಿಂಗಿಗೆ ಒಂದು ಕಿನಾರಿ ಥರ ಸ್ಟಿಚ್ ಹಾಕಬೇಕಾಗುತ್ತೆ. ಇವಾಗ ನೋಡಿ, ಕಿನಾರಿ ಥರ ಸ್ಟಿಚ್ ಹಾಕಿ ನಾನು ಮತ್ತೆ ನಮ್ಮದು ಲೈನಿಂಗು ನಮ್ಮದು ಪರ್ಫೆಕ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ನೋಡಿ ಸ್ವಲ್ಪ ರಫ್ ಆಗ್ತಾಯಿದೆ. ಹಾಗಾಗಿ ನೀವು ಕರೆಕ್ಟಾಗಿ ನೀಟಾಗಿ ಈವನ್ನಾಗಿ ಇಟ್ಕೊಂಡು ಹೆಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಈ ಥರ ಸ್ಟಿಚ್ ಹಾಕೋಕ್ಕಿಂತ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಂಗಾಗಿ ಕರೆಕ್ಟಾಗಿ ನೀವು ಈ ಥರ ಹಾಕಬೇಕಾಗುತ್ತೆ. ಈ ಥರ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಆಯಿತಾ? ಓಕೆನಾ? ಇವಾಗ ಮತ್ತೆ ಔಟ್ಲೈನ್ ಸ್ಟಿಚ್ ಹಾಕ್ಕೊಬಿಡೋಣ. ನಮ್ಮದು ಲೈನಿಂಗಿಗೆ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದೇ ಕರೆಕ್ಟಾಗಿ ಔಟ್ಲೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಆದಷ್ಟು ಈವನ್ನಾಗಿ ಎಳ್ಕೊಳ್ಳಿ. ಈವನ್ನಾಗಿ ಎಳ್ಕೊತಾ ಇದ್ದರೆ ನಿಮಗೆಲ್ಲೂ ಕೂಡ ಆ ಕಡೆ ಈ ಕಡೆ ಲೂಸು ಆ ಥರ ಎಲ್ಲ ಬರೋಲ್ಲ. ಬಟ್ಟೆ ಲೂಸ್ ಆ ಥರ ಬರುತ್ತಲ್ವ, ಆ ಥರ ಬರೋಲ್ಲ. ಹಾಗಾಗಿ ಈವನ್ನಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಮದು ಫ್ರಂಟ್ ಶೇಪು ಬ್ಯಾಕ್ ಶೇಪ್ನ ನೋಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಓಕೆನಾ?
ಇವಾಗ ಎಕ್ಸ್ಟ್ರಾಸ್ ಬಂದಿರೋದೆಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲೊಂದು ಸ್ವಲ್ಪ ನಮಗೆ ಲೈನಿಂಗ್ ಜಾಸ್ತಿ ಆಗಿತ್ತು, ಹಂಗಾಗಿ ಇದು ಮೇನ್ ಫ್ಯಾಬ್ರಿಕ್ಕೇ ಕಡಿಮೆ ಆಗಿತ್ತು, ಹಂಗಾಗಿ ಸ್ವಲ್ಪ ಅಲ್ಲಿ ಟ್ರಿಮ್ನ ಮಾಡಿಕೊಂಡೆ. ಇವಾಗ ನೋಡಿ ಕರೆಕ್ಟಾಗಿ ಸ್ಲೀವ್ಸ್ ಅನ್ನೋದು ನೀಟಾಗಿ ರೆಡಿ ಆಯಿತು. ಈಗ ಎರಡೂ ಸ್ಲೀವ್ಸ್ನು ಕೂಡ ರೆಡಿನ ಮಾಡಿಕೊಂಡೆ. ಇವಾಗ ನಾನು ಫ್ರಂಟ್ನ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಮಾರ್ಕ್ ಬಂದಿರೋದ ನೀವು ಪ್ಲೇನ್ ಪೀಸ್ ಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ನೀವು ನಿಮಗೆ ಮಾರ್ಕ್ ಬಂದಿರೋ ಲೈನಿಂಗ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡೋಕ್ಕೆ. ಅದರಲ್ಲಿ ಅಂದರೆ ನೀವು ವರ್ಕ್ ಮಾಡಿರ್ತೀವಲ್ಲ, ಆ ವರ್ಕನ್ನ ಫಾಲೋ ಮಾಡಬೇಕಾಗತ್ತೆ. ನೀವು ಲೆಫ್ಟ್ ಸೈಡಿಗೆ ನೀವು ಈ ಥರ ಮಾರ್ಕ್ ಮಾಡ್ಕೊಂಡಿರೋದು ಹಾಕ್ಕೊಳ್ಳಿ. ಇದೊಂದು ಟಿಪ್ ಅಂತ ಕೂಡ ಹೇಳ್ಬೋದು ಸ್ಟಿಚ್ ಮಾಡೋರಿಗೆ ವರ್ಕ್ ಬ್ಲೌಸ್ನ. ಓಕೆನಾ, ಇದು ಈಸಿ ಮೆಥಡ್ ಅಂತ ನಾನು ಮುಂಚೆ ಹೇಳಿದ್ದು. ಅದಕ್ಕೆ ಈ ಥರದ್ದು ಕೆಲವೊಂದು ಟಿಪ್ಗಳು ಬರ್ತಾ ಇರ್ತವೆ ಸೆಂಟ್ರಲ್ಲಿ, ಹಂಗಾಗಿ ನೀವು ಇದು ನೋಡ್ತಾ ಇರಿ, ವಿಡಿಯೋನ ವಾಚ್ ಮಾಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಕೆಲವೊಂದು ಅವು ಇಂಪಾರ್ಟೆಂಟ್ ಆಗ್ಬೋದು, ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ಬೋದು. ಹಾಗಾಗಿ ಕರೆಕ್ಟಾಗಿ ನೋಡಿ, ಎಡ್ಜಿಗೆ ನಾನು ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಇದು 1 ಮೀಟರ್ ಬಟ್ಟೆ ತೊಗೊಂಡಿದ್ದೆ ಫ್ರೆಂಡ್ಸ್. ಯಾಕೋ ಬಟ್ಟೆ ಫುಲ್ಲು ಒಂಥರ 1 ಮೀಟರ್ ತೊಗೊಂಡ್ರೂ ಕೂಡ ಶಾರ್ಟೇಜ್ ಅನ್ನಿಸ್ಬಿಡ್ತು ನನಗೆ. ಹಂಗಾಗಿ ಇದು 44 ಸೈಜಾಗೆ ಅಡ್ಜಸ್ಟ್ ಮಾಡದೆ ಬಿಟ್ಟು, ಇವಾಗ ನೋಡಿ ಕರೆಕ್ಟಾಗಿ ಡಾಟ್ಸ್ನ ನಾನು ಏನು ಮೆಜರ್ಗೆ ತೊಗೊಂಡಿದ್ದೀನಿ ಆ ಡಾಟ್ಸ್ನ ಕರೆಕ್ಟಾಗಿ ಇಡ್ತಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ನ ಮಾಡ್ಕೊತೀನಿ. ಓಕೆನಾ, ಹಂಗಾಗಿ ಇವಾಗ ನೋಡಿ ನಾನು 3 ಡಾಟ್ಸ್ ಅಷ್ಟೇ ಇಡೋದು. ಯಾಕೋ ವಾಯ್ಸು ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಕೆಲವೊಬ್ಬರು ನನಗೆ ಇವತ್ತು ಕಮೆಂಟಲ್ಲಿ ಅಂದರೆ ನನ್ನ ವೀಡಿಯೋ ನೆನ್ನೆ ಹಾಕಿಲ್ಲ, ಮೊನ್ನೆ ಹಾಕಿರೋ ವೀಡಿಯೋನಲ್ಲಿ ಒಬ್ಬರು ಹೇಳ್ತಾರೆ ನಿಮ್ಮದು ಸೌಂಡೇ ಬರಲ್ಲ, ಏನು ವಿಡಿಯೋ ನೋಡೋದು ಅಂತ. ಇನ್ನೊಬ್ರು ಹೇಳ್ತಾರೆ ಸೌಂಡು ಕೇಳಿಸ್ತಾ ಇದೆ ಚೆನ್ನಾಗಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಬಟ್ ಅವ್ರು ಯಾಕೆ ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ. ನೋಡಿ, ನೀವು ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ನಿಮ್ಮದು ಮೊಬೈಲಲ್ಲಿ ವಾಲ್ಯೂಮ್ನ ರೈಸ್ ಮಾಡ್ಕೊಳ್ಳಿ. ಇವಾಗ ನಾವು ನಿಮ್ಮ ಕಮೆಂಟ್ನ ನೆಗೆಟಿವ್ ಆಗಿ ತೊಗೋಬೋದು, ಬಟ್ ನೆಗೆಟಿವ್ ಆಗಿ ನಾನು ಇನ್ನೊಂದು ಸಲ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಕೊಡೋ ರೀತಿಯಾಗಿ ಆನ್ಸರ್ನ ಕೊಡಬೇಕಾಗುತ್ತೆ. ನನಗೂ ಗೊತ್ತಿರಲಿಲ್ಲ. ನಾನು ನನ್ನ ಬೇರೆ ಮೊಬೈಲಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ. ತುಂಬ ಏನು ಕಡಿಮೆ ಅಂತ ಏನಿಲ್ಲ, ಕೇಳಿಸಲ್ಲ ಅಂತಲೇ ಏನು ವಿಡಿಯೋ ವಾಲ್ಯೂಮ್ ಇಲ್ಲ ಫ್ರೆಂಡ್ಸ್. ಹಂಗಾಗಿ ನೀವು ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ವಾಯ್ಸ್ ಕಡಿಮೆ ಇರುತ್ತೆ, ಆದಷ್ಟು ಅದನ್ನು ನೋಡ್ಕೊಳ್ಳಿ. ಓಕೆನಾ, ಇವಾಗ ಒಬ್ಬರು ಕೇಳಿಸಲ್ಲ ಅಂತಾರೆ, ಒಬ್ಬರು ಕೇಳಿಸುತ್ತೆ ಅಂತ ಹಾಕ್ತೀರಾ ಅಲ್ವಾ. ಇವಾಗ ಅದನ್ನು ನೀವು ಅವರೇ ಕೊಟ್ಟಿದ್ದಾರೆ ಆನ್ಸರ್ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಕಮೆಂಟ್ನ ಮಾಡಿ, ನಮ್ಮ ಕಮೆಂಟ್ ಚೆಕ್ ಮಾಡಿ ಅವರು ವಿಡಿಯೋ ನೋಡಿದಾಗ ಚೆನ್ನಾಗಿ ಕೇಳಿಸ್ತಾ ಇದೆ ಅಕ್ಕ, ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ ಅವ್ರು ನಂಗೆ ಕಮೆಂಟ್ ಮಾಡಿದ್ದಾರೆ. ಓಕೆನಾ, ಆವಾಗ ನಿಮ್ಮ ಮಾತು ಸುಳ್ಳಾಗುತ್ತೆ. ಹಂಗಾಗಿ ನೀವು ಸ್ವಲ್ಪ ಕಮೆಂಟ ಮಾಡುವಾಗ ನಿಮಗೆ ಏನು ಅನ್ನಿಸ್ತು ಅಥವಾ ಸುಮ್ಮನೆ ಅಂತೂ ಖಂಡಿತವಾಗಲೂ ಕೆಲಸ ಇಲ್ಲದೆ ಇರೋ ಥರ ಮಾಡಬೇಡಿ. ಓಕೆನಾ, ನಾನು ವೀಡಿಯೋ ಹಾಕ್ತಾ ಇರೋದು ಏನು ಗೊತ್ತಾ, ಏನಕ್ಕೆ ಅಂದರೆ ನನಗೆ ವ್ಯೂಸ್ ಅಷ್ಟು ಬರ್ತಾ ಇಲ್ಲ, ಆದ್ರೂ ನಾನು ಹಾಕಲೇಬೇಕು ವೀಡಿಯೋಗಳನ್ನ. ನನ್ನ ವೀಡಿಯೋಸ್ನ ಕೆಲವೊಬ್ಬರು ತುಂಬ ಸೀರಿಯಸ್ ಆಗಿ ವಾಚ್ ಮಾಡ್ತಾ ಇರ್ತಾರೆ, ಟೈಲರಿಂಗ್ ಕಲಿತಾ ಇರ್ತಾರೆ. ಹಂಗಾಗಿ ನಾನು ವೀಡಿಯೋ ಖಂಡಿತವಾಗ್ಲೂ ಹಾಕ್ತೀನಿ. ವೀಡಿಯೋ ಮಾತ್ರ ನಾನು ಮಾಡೋದನ್ನು ನಿಲ್ಲಿಸಲ್ಲ ಫ್ರೆಂಡ್ಸ್. ಓಕೆನಾ, ನೋಡೋಣ ನೆಕ್ಸ್ಟ್ ಹೆಂಗೆ ಇಂಪ್ರೂವ್ ಆಗುತ್ತಾ ಆಗಲ್ವಾ ಅಂತ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಔಟ್ಲೈನ್ ಸ್ಟಿಚ್ಚು ನಾನು ಏನು ವರ್ಕ್ ಮಾಡಿದ್ದೀನಿ ಅದು ವರ್ಕ್ದು ಔಟ್ಲೈನ್ ಸ್ಟಿಚ್ಚ ನಾನು ಹಾಕ್ಕೊತಾ ಇದ್ದೀನಿ. ನಮಗೆ ವರ್ಕ್ದು ಹಾಕಿ ಅಂತ ಹೇಳಿದ್ರಿ, ಸ್ಲೀವ್ಸ್ ಡಿಸೈನ್ ಹಾಕಿದ್ದೀನಿ, ಮತ್ತು ಸ್ಟಿಚಿಂಗ್ದು ಹಾಕೋಕ್ಕೆ ಹೇಳಿದ್ರಿ, ಹಾಕಿದ್ದೀನಿ. ಖಂಡಿತವಾಗ್ಲೂ ನಾನು ನಿಮಗೆ ಯೂಸ್ ಆಗೋ ಥರನೇ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಪಾಸಿಟಿವ್ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಂತೂ ಯಾರ ಮೇಲೂ ಅಷ್ಟು ದ್ವೇಷ ಇವೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ. ಬಟ್ ಏನು ಗೊತ್ತಾ, ಸುಮ್ಮನೆ ಅನ್ನೆಸೆಸರಿ ಇಲ್ಲದೆ ಇರೋದನ್ನ ಇದೆ ಅನ್ನಬಾರ್ದು, ಇರೋದನ್ನ ಇಲ್ಲ ಅನ್ನಬಾರ್ದು. ಅದು ನನಗಿಷ್ಟ ಆಗೋದಿಲ್ಲ. ಇವಾಗ ನೋಡಿ ನಾನು ಫ್ರಂಟ್ ಫುಲ್ಲು ರೆಡಿ ಮಾಡಿಕೊಂಡೆ. ಕ್ರಾಸ್ ಪಟ್ಟಿ ಎಲ್ಲ ನಾನು ಅಟ್ಯಾಚ್ ಮಾಡೋದು ತೋರಿಸ್ಲಿಲ್ಲ. ವಿಡಿಯೋ
ಸಖತ್ತು ಎಷ್ಟೇ ಫಾಸ್ಟಲ್ಲಿ ಇಟ್ಟರೂ ಲೆಂತಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನನಗೆ ಇಲ್ಲಿ 3 ಇಂಚು ನಾನು ಡೀಪ್ನ ತೊಗೊಂಡಿದ್ದೀನಿ. ಹಂಗಾಗಿ 3 ಇಂಚಿಗೆ ನನಗೊಂದು ಮಾರ್ಕ್ ಬೇಕಿತ್ತು. ಹಂಗಾಗಿ 3 ಇಂಚಿಗೆ ಇಟ್ಟು ಒಂದು ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ. ನ್ಯಾಚ್ ಹಾಕ್ಕೊಂಡ್ರೆ ನಿಮಗೆ ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಕೆಲವೊಂದು ಟೈಮು ನಮಗೆ ಚೆನ್ನಾಗಿರ್ತೀವಿ, ಕೆಲವೊಂದು ಟೈಮು ನಮಗೆ ಹುಷಾರಿಲ್ದಂಗೆ ಇರ್ತೀವಿ, ಕೆಲವು ಟೈಮು. ಹಂಗಾಗಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಒಂದು ಮೈಕ್ ಆರ್ಡ್ರ್ ಮಾಡಿದ್ದೀನಿ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅಲ್ವಾ. ಆ ಮೈಕ್ ತಗೊಳ್ಳೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೈಕ್ ತೊಗೊಂಡ್ಮೇಲೂ ಅವ್ರ ವಾಯ್ಸ್ ಕೇಳಲ್ಲ ಅನ್ನೋಕ್ಕೆ ಸಾಧ್ಯನಾ? ಹಂಗಿರ್ತಾರೆ ಕೆಲವೊಬ್ಬರು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅವ್ರಿಗೆ ಸ್ವಲ್ಪ ಕಿವಿ ಕೇಳ್ದೇ ಇರ್ಬೋದೇನೋ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಅದಕ್ಕೆ ಅವ್ರ ಕಮೆಂಟಿಗೆ ರಿಪ್ಲೈನೇ ಮಾಡಿಲ್ಲ. ನಾನು ಕಮೆಂಟ್ ಹಂಗೆ ಇದೆ, ನಾನು ರಿಪ್ಲೈ ಮಾಡೋದು ಇಲ್ಲ ಅದಕ್ಕೆ. ಹಾಗಾಗಿ ಎಲ್ಲ ಥರ ಜನಗಳು ಇರಬೇಕು ಫ್ರೆಂಡ್ಸ್. ಅಂಥವ್ರಿಂದನೇ ಸ್ವಲ್ಪ ಬುದ್ಧಿನ ನಾವು ಒಂದೊಂದು ಟೈಮ್ ಕಲಿತೀವಿ ಅಂತ ಹೇಳ್ಬೋದು. ಇವಾಗ ನೋಡಿ, ನಾನು ಮತ್ತು ಹೆಡ್ಜಿಗೆ ನಾನು ಒಂದು ಕಿನ್ನಾರಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ಈ ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಅಂದರೆ ಪ್ರತಿಯೊಂದು ಬ್ಲೌಸು ಚೆನ್ನಾಗೇ ಬರ್ತಾ ಇದ್ದಾವೆ. ಬಟ್ ನನಗೆ ಇದು ಸಖತ್ತು ಇಷ್ಟ ಆಯಿತು ಡಿಸೈನು. ಸ್ಲೀವ್ಸಿಗೆ ಮಾಡಿದ್ದು ಡಿಸೈನು, ನಾನು ಫಸ್ಟ್ ಟೈಮ್ ಸ್ಲೀವ್ಸಿಗೆ ಆ ಥರ ಡಿಸೈನ್ನ ಮಾಡಿದ್ದು. ಹಂಗಾಗಿ ಅಂದರೆ ವರ್ಕ್ ಬೇಜಾನು, ಅಂದರೆ ಈ ಡಿಸೈನ್ ಮಾಡಿದ್ದು ಫಸ್ಟ್. ನಾನು ಬೇಜಾನ್ ಡಿಸೈನ್ನ ಮಾಡಿದ್ದೀನಿ, ಸ್ಲೀವ್ಸಿಗೆ ವರ್ಕ್ ಹಾಕಿ ಕೊಟ್ಟಿದ್ದೀನಿ. ಬಟ್ ಆದ್ರೂ ನನಗೆ ಸಖತ್ ಇಷ್ಟ ಆಯಿತು. ಕೆಲವೊಂದು ಟೈಮು ನಮಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ ಫ್ರೆಂಡ್ಸ್, ನಮಗೆ ಟೈಮ್ ಇರೋದಿಲ್ಲ. ಹಂಗಾಗಿ ನಾವು ಯಾವಾಗಾದ್ರೂ ಸ್ವಲ್ಪ ಫ್ರೀ ಆದಾಗ ನಮ್ಮ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ ಇಟ್ಕೋಬೇಕು. ನೋಡೋಣ ಮುಂದೆ ಯಾವ ಥರ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ನಮ್ಮ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ. ಓಕೆನಾ. ಈ ಥರ ಮತ್ತು ಎಡ್ಜಿಗೆ ಎರಡೂ ಈವನ್ನಾಗಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಸಿಂಗಲ್ ಫೂಟು, ನಾನು ಫಸ್ಟು ಸಿಂಗಲ್ ಫೂಟ್ ಹಾಕೊಂಡು ಸ್ಟಿಚ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಾನು ಇವನ್ನ ತುಂಬಾ ಭಯ ಪಡ್ತಾಯಿದ್ದೆ ವರ್ಕ್ ಮಾಡಿದ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಬಟ್ ನಾನು ಇವಾಗ ನಾನು ಮಾಮೂಲಿ ಏನು ಟೆನ್ಷನ್ ಇರುತ್ತೆ ಅದೇ ಟೆನ್ಷನಲ್ಲಿ ನಾನು ಪ್ರತಿಯೊಂದು ಮಾಡ್ತೀನಿ, ಟ್ರೈನ ಮಾಡ್ತೀನಿ. ಒಟ್ಟು ಎಲ್ಲ ಇದು ಹಾಕೋದೇ ಇಲ್ಲ, ಇದಕ್ಕೆ ಸಿಂಗಲ್ ಫುಟ್ಟೇ ಹಾಕ್ಕೋಬೇಕು ಅನ್ನೋಂಗೆ ಕೆಲವೊಂದು ಸಿಚುವೇಶನ್ ಇದ್ದಾಗ ಸಿಂಗಲ್ ಫುಟ್ ಹಾಕ್ಕೊಂಡು ಸ್ಟಿಚ್ನ ಮಾಡ್ತೀನಿ. ಕೆಲವು ಪೋಕ್ಲಿ ಬಟನ್ದು ಯಾವ ಥರ ಡಿಸೈನ್ ಮಾಡೋದು ಅಂತ ಹೇಳಿ ಎಂದಿದ್ದೀರಾ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನಾನು ವೀಡಿಯೋಗಳನ್ನ ಇದಕ್ಕೆ ಚಾನಲ್ಗೆ ಅಂತ ಮಾಡ್ತಾಯಿಲ್ಲ, ನಾನು ಟೈಲರಿಂಗಲ್ಲಿ ಮಾಡುವಾಗ ನಾನು ವೀಡಿಯೋಗಳನ್ನ ನಿಮಗೆ ಮಾಡ್ಕೊಂಡು ಹಾಕ್ತಾ ಇರೋವಂಥದ್ದು. ಓಕೆನಾ. ಇದು ಈಗ ನಾನು ವರ್ಕ್ ಮಾಡಿ ಸ್ಲೀವ್ಸ್ ವರ್ಕ್ ಮಾಡಿ ಎಲ್ಲ ಒಂದೇ ವಿಡಿಯೋನಲ್ಲಿ ತೋರ್ಸೋಕ್ಕಾಗತ್ತಾ? ಆಗಲ್ಲ. ಹಂಗಾಗಿ ನಾನು ಈ ಥರ ಸಪ್ರೇಟ್ ವೀಡಿಯೋಗಳನ್ನೇ ಹಾಕಿರೋದು. ಆದಷ್ಟು ನೀವೇ ನೋಡಿದ್ರಿ ಫ್ರಂಟ್ ಪಾರ್ಟಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದು ತೋರಿಸಿಲ್ಲ, ಮತ್ತು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡೋದು ತೋರಿಸಿಲ್ಲ. ಯಾಕೆ ಅಂತ ಅಂದರೆ ಈಗ ನಿಮಗೂ ಬೋರ್ ಆಗುತ್ತಲ್ವ, ಹಂಗಾಗಿ ನಾನು ತೋರಿಸಿಲ್ಲ. ವಿಡಿಯೋನ ಲೆಂತಿ ಆಗಿದೆ ಅಂತ ಶಾರ್ಟ್ ಮಾಡ್ತೀವಿ, ಕಟ್ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲನೂ ಕೂಡ ಮಾಡೋಕ್ಕಾಗಲ್ಲ. ಈಗ ಕೆಲವೊಬ್ಬರು ನನ್ನ ವಿಡಿಯೋ ಫಾಲೋ ಮಾಡ್ತಾಯಿದ್ದಾರೆ ಅಂದಾಗ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಂಗಾಗಿ ಇಲ್ಲಿ ನಾನು ಏನು 1/2 ಇಂಚ್ ವಿಡ್ತನ್ನ ಬಿಟ್ಕೊಂಡಿದ್ದೀನಿ ಸ್ಟಿಚಿಂಗಿಗೆ, ಆ ಸ್ಟಿಚಿಂಗಿಗೆ ಕರೆಕ್ಟಾಗಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗಿತ್ತು, ಹಂಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಟ್ರಿಮ್ನ ಮಾಡಿಕೊಂಡು ಅಲ್ಲಿ ಸ್ಟಿಚ್ ಕೂಡ ಹಾಕ್ಕೋಬೇಕು. ಇಲ್ಲಾಂದರೆ ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಈಗ ಅದಕ್ಕೆ ಓವರ್ಲಾಕು ಕೂಡ ಮಾಡ್ಕೊಬರ್ತೀನಿ. ಆಮೇಲೆ ಇಲ್ಲಿ ಇದನ್ನು ಒಂದು ಕಡೆಗೆ ಸೇರಿಸಿ ಒಂದು ಸ್ಟಿಚ್ ಕೂಡ ಹಾಕ್ತೀನಿ, ನೀಟಾಗಿ ಕೂರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂತು ಅಂತ. ಈ ಥರ ನೀವು ಮಾಡ್ಕೋಬೇಕಾಗುತ್ತೆ. ಈಸಿ ಮೆಥೆಡು, ಈಸಿ ವೇ ಅಂತ ಹೇಳ್ಬೋದು ಇದನ್ನ ಬ್ಲೌಸ್ ಸ್ಟಿಚ್ ಮಾಡೋದು. ಅದೇನೋ ಕಲಿಯೋವರೆಗೆ ಮಹಾವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಫ್ರೆಂಡ್ಸ್. ಯಾವುದೂ ವಿದ್ಯೆ ಕಷ್ಟ ಅಲ್ಲ, ಯಾವುದೂ ವಿದ್ಯೆ ಈಸಿ ಅಲ್ಲ. ಕಲಿಯೋವರೆಗೂ ತುಂಬಾ ಕಷ್ಟ, ಕಲ್ತ ಮೇಲೆ ಎಲ್ಲ ಈಸಿ. ಓಕೆನಾ. ನನ್ನ ಎಷ್ಟು ಒಂದು 13 ವರ್ಷದ ಟೈಲರಿಂಗ್ ಜರ್ನಿ ನಂದು. ಅದರಲ್ಲಿ ತುಂಬ ಏರಿಳಿತ ಅನ್ನೋದನ್ನ ತುಂಬಾ ನೋಡಿದ್ದೀನಿ ನಾನು. ಓಕೆನಾ. ಒಂದು ಟೈಮ್ ಚೆನ್ನಾಗಿರುತ್ತೆ, ಒಂದು ಟೈಮು ಡಲ್ ಆಗುತ್ತೆ. ಈ ಥರದ್ದೆಲ್ಲ ನಾವು
ನೋಡ್ಕೋಬೇಕಾಗುತ್ತೆ. ನಾವು ಒಂದೇ ಸಲ ಮಾಡಿದ್ದು ಟೈಲರಿಂಗ್ ಕಲ್ತ್ವಿ ಅಂತ ಇಟ್ಕೆ ನೀವು ಅಂಗಡಿ ತುಂಬ ಬಟ್ಟೆ ಅಥವಾ ನೀವು ಮನೇಲಿ ಸ್ಟಿಚ್ ಮಾಡ್ತಾಯಿದ್ರೆ ಮನೆ ತುಂಬ ಬಟ್ಟೆ ಇರುತ್ತೆ ಅನ್ನೋವೆಲ್ಲ ಸುಳ್ಳು. ಕೆಲವೊಂದು ಟೈಮು ಸೀಸನ್ ಹೆಂಗಿರುತ್ತೆ ಮತ್ತು ನೀವು ಹೆಂಗೆ ಪಬ್ಲಿಸಿಟಿ ಮಾಡ್ಕೊಂಡಿರ್ತೀರ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆನಾ, ಇವೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ನೋಡೋಣ ಅಲ್ವಾ, ಈ ಥರ ಎಲ್ಲ ನೀವು ಮಾಡಬೇಕಾಗುತ್ತೆ. ಓಕೆ, ಇವಾಗ ನನಗೆ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ನಾನು 2 ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಇದನ್ನು ಕೂಡ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದನ್ನು ಕೂಡ 2 ಸ್ಲೀವ್ಸ್ ಕೂಡ ಅದೇ ಥರ ಅಟ್ಯಾಚ್ನ ಮಾಡ್ಕೊತೀನಿ. ನೋಡಿ ಎಲ್ಲೂ ಕೂಡ ನಿಮಗೆ ಅಷ್ಟು ಬಟ್ಟೆ ವೇರಿಯೇಷನ್ ಬಂದಿಲ್ಲ. ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಕರೆಕ್ಟಾಗಿ ಬಟ್ಟೆ ಎಳಿ ಅಂತ ಗಟ್ಟಿ ಅನ್ನಿಸ್ತಾಯಿತ್ತು, ಅಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇತ್ತು ಅಲ್ಲಿ. ಹಂಗಾಗಿ ನೀವು ಸ್ವಲ್ಪ ಆದಷ್ಟು ಈವನ್ನಾಗಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಅಲ್ಲ, ಇದು ಬಾಡಿ ಪೀಸ್ ಮತ್ತು ಸ್ಲೀವ್ಸ್ದು ಪೀಸ್ ಎರಡನ್ನೂ ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸು ಬರುತ್ತೆ. ಓಕೆನಾ, ಕಟ್ಟಿಂಗು ಪರ್ಫೆಕ್ಟ್ ಇದ್ದರೆ ನೀವು ಸ್ಟಿಚಿಂಗ್ ಮಾಡುವಾಗ ಒಂದೇ ಮಾರ್ಜಿನಲ್ಲಿ ನೀವು ಸ್ಟಿಚ್ ಮಾಡ್ತಾಯಿದ್ರೆ ಅಲ್ಲಿ ಯಾವುದೇ ಥರದ್ದು ಇದು ಬರಲ್ಲ. ಹಂಗಾಗಿ ಆರಾಮಾಗಿ ಟೈಲರಿಂಗ್ನ ಕಲಿಬೋದು. ಓಕೆನಾ, ಅಟ್ಲೀಸ್ಟ್ ಇವತ್ತು ನಮ್ಮ ಬಟ್ಟೆಗಳ ಹೊಲ್ಕೊಂಡ್ರೂ ತುಂಬಾ ಯೂಸ್ ಆಗುತ್ತೆ. ನೋಡಿ ನಾನು ಓವರ್ಲಾಕ್ ಎಲ್ಲ ಮಾಡಿದ್ದೀನಿ. ಇವಾಗ ನಾನು ಮಾರ್ಕ್ ಹಾಕ್ಕೊಂಡಿದ್ದೆಲ್ಲ ಆ ಮಾರ್ಕಿನ ಕರೆಕ್ಟಾಗಿ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಇದು ಬಾಡಿ ಫಿಟ್ಟಿಂಗ್ನ ಹಿಡಿಯೋದು. ನಿಮಗೆ ಬಾಡಿ ಫಿಟ್ಟಿಂಗ್ ವಿಡಿಯೋನೇ ಒಂದು ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಎಕ್ಸ್ಟ್ರಾ ಸ್ಟಿಚಸ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ಲೀವ್ಸಲ್ಲಿ ಬಟ್ಟೆ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಬಟ್ ಪರವಾಗಿಲ್ಲ, ಒಂದು 2-3 ಸ್ಟಿಚ್ ಕರೆಕ್ಟಾಗಿದೆ. ಇವಾಗ ನೋಡಿ ಬ್ಲೌಸು ಕೂಡ ಫುಲ್ ರೆಡಿ ಆಯಿತು. ಅಲ್ಲಿ ಸ್ವಲ್ಪ ಓವರ್ಲಾಕ್ ಹತ್ರ ಹಿಡ್ದಂಗೆ ಆಗಿದೆ, ಬಿಚ್ಕೊಳ್ಬೇಕು. ನೋಡಿ ಕರೆಕ್ಟಾಗಿ ಅದನ್ನು ನೀಟಾಗಿ ಬಿಚ್ಕೊಂಡು ನಾನು ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಆಯಿತು. ಇವಾಗ ಮತ್ತು ಉಕ್ಸು ಕಾಜ ಮಾಡಿಬಿಟ್ಟು ಅವರಿಗೆ ಬಂದಾಗ ಕೊಟ್ಟರೆ ಅವ್ರದ್ದು ಕೆಲಸ ಮುಗೀತು. ಹೀಗಾಗಿ ಸ್ವಲ್ಪ ಈ ಥರ ನೀವು ಈಸಿಯಾಗಿ ಸ್ಟಿಚ್ನ ಮಾಡಿ ಕೊಡ್ಬೋದು. ಓಕೆನಾ, ಮತ್ತು ಅಲ್ಲೊಂದು ವೈನ್ ಕಲರ್ದೊಂದು ಇದೆ ನೋಡಿ, ಇದು ನಾನು ಅದರಲ್ಲಿ ಅರ್ಧ ಅಲ್ಲೇ ಬ್ಯಾಕ್ ಸೈಡ್ ವರ್ಕ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ, ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಫುಲ್ ರೆಡಿ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.